ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಅದರಲ್ಲೂ ಸಾಕಷ್ಟು ಮಂದಿ ಡಿಮ್ಯಾಂಡ್ಗಳನ್ನ ಇಡ್ತಾ ಇದ್ದಾರೆ, ಅಥವಾ ಎರಡನೇ ಹಂತದಲ್ಲಿ ನಮಗೂ ಒಂದು ಸ್ಥಾನಮಾನ ಸಿಗಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಅದರಲ್ಲಿ NH ಕೋನರೆಡ್ಡಿ ಅವರು ಕೂಡ ಕೃಷಿ ಖಾತೆಗಾಗಿ ಪಟ್ಟು ಹಿಡಿದಿದ್ದಾರೆ. ಎರಡನೇ ಹಂತದಲ್ಲಿ ನನಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ನಾನು ಹೋರಾಟದ ಮೂಲಕ ಬಂದಿದ್ದೇನೆ, ನನಗೊಂದು ಅವಕಾಶ ಕೊಟ್ರೆ ಉತ್ತಮ ಕೆಲಸವನ್ನ ಮಾಡ್ತೀನಿ, 2028ಕ್ಕೂ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ. ಗ್ಯಾರಂಟಿ ನ್ಯೂಸ್ಗೆ NH ಕೋನರೆಡ್ಡಿ ಅವರು ಹೇಳಿಕೆ ಕೊಟ್ಟಿರೋದು. ಕೃಷಿ ಖಾತೆ ಬೇಕು, ಎರಡನೇ ಪಟ್ಟಿಯಲ್ಲಿ ಅಟ್ಲೀಸ್ಟ್ ನಮ್ಗೊಂದು ಸ್ಥಾನಮಾನ ಸಿಗುತ್ತೆ, ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಉತ್ತಮ ಕೆಲಸ ಮಾಡ್ತೀನಿ, 2028ಕ್ಕೂ ಕೂಡ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ NH ಕೋನರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋನರೆಡ್ಡಿ ಅವರನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಮಾತನಾಡ್ತಿದ್ದಾರೆ. ಏನೆಲ್ಲ ವಿಚಾರ ಹೇಳಿದ್ದಾರೆ ಬನ್ನಿ ನೋಡೋಣ. ಶಿವಕುಮಾರ್ ಅವರ ಸಚಿವ ಸಂಪುಟದ ಖಾತೆ ಶುರುವಾಗಿದೆ. ಇನ್ನೂ ಕೂಡ ಎರಡನೇ ಪಟ್ಟಿ ಬಿಡುಗಡೆ ಆಗುವಂತದ್ದು. ಅದಕ್ಕೂ ಮುನ್ನವೇ ಒಂದಿಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ನವಲಗುಂದ ಶಾಸಕರಂತ NH ಕೋನರೆಡ್ಡಿ ಸರ್ ಇದ್ದಾರೆ. ಸರ್, ಇವತ್ತು ಸಚಿವ ಸಂಪುಟ ರಚನೆ ಏನೋ ಆಗಿದೆ, ಆದ್ರೆ ಮುನಿಯಪ್ಪ ಅವರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಯಾವ ತರ ನೋಡ್ತೀವಿ? ಈಗ ಅದಕ್ಕೆಲ್ಲ ಬಗೆಹರಿಸತಕ್ಕಂತ ವ್ಯವಸ್ಥೆ ಇರ್ತಕ್ಕಂಥದ್ದು AICC ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ. ಅಂತ ದೊಡ್ಡ ಮಟ್ಟದ ಚರ್ಚೆ ನಮ್ಮ ಮುಂದ ಅವು ಏನಾಗೈತಿ, ಯಾಕಾಗೈತಿ ಅನ್ನೋದ್ರ ಬಗ್ಗೆ ಅವರ ತೀರ್ಮಾನ ಮಾಡೋದು. ಅಲ್ಟಿಮೇಟ್ಲಿ ಸಾಲ್ವ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹೇಳ್ಯಾರ. ಅದಕ್ಕೆ ಆ ಸಮಸ್ಯೆಯನ್ನ ಬಗೆಹರಿಸತಕ್ಕಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಅದಕ್ಕೆ ಇದ್ರ ಬಿಟ್ಟು ನಾವು ಬೇರೆ ಏನ್ ಹೇಳಕ್ ಸಾಧ್ಯ ಇದೆ? ಹೈಕಮಾಂಡ್ ನಿರ್ಣಯ ಏನೈತಿ ಅದು ಫೈನಲ್ ಅಂತ. ಸರ್, ನೀವು ಕೂಡ ಸಚಿವ ಆಕಾಂಕ್ಷಿಗಳಿದ್ರಿ, ಎರಡನೇ ಪಟ್ಟಿ ಬಿಡುಗಡೆ ಆಗೋದಿದೆ. ನೋಡೋಣ, ಎರಡನೇ ಪಟ್ಟಿ ಬರ್ತೈತೆ ಅಂತ ಆಶಾಭಾವನೆ ಐತಿ. ಬಂದ್ರೆ ಸ್ವೀಕಾರ ಮಾಡ್ತೀವಿ, ಬರ್ದೇ ಇದ್ರು ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತೀನಿ. ನಮ್ ಜಿಲ್ಲೆಯಲ್ಲಿ 3 ಜನ ಅದೇವಿ. ಸಂತೋಷ್ ಲಾಡ್ ಸಾಹೇಬ್ರ ಅದಾರ, ಆಮೇಲೆ ಪ್ರಸಾದ್ ಅಬ್ಬಾಯಿ ಅವ್ರದಾರ, ನಾ ಅದೇನಿ. 3 ಮಂದಿಗೆ ಯಾರಿಗೆ ಕೊಟ್ಟರು ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಇಂಥದ್ದೇ ಖಾತೆ ಕೊಡ್ಬೇಕಂತ ಏನಾದ್ರು ಬೇಡಿಕೆ ಇಡ್ತೀರಾ ಸರ್? ನನಗೊಂದು ಅಗ್ರಿಕಲ್ಚರ್ ಬಗ್ಗೆ ಮೊದ್ಲಿಗಿದ್ದ ಅದ್ರ ಪರವಾಗಿ ಹೋರಾಟ ಮಾಡ 40 ವರ್ಷ. ಒಂದು ವಿಶೇಷವಾಗಿ ರೈತರು ಕೊಟ್ಟೋದಾಗ ಏನಾರು ಕೊಡ್ತಿದ್ರು ಕೊಡ್ಲಿ, ಕೊಡದೇ ಇದ್ರೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತೀವಿ. ಸರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಮಹದಾಯಿ ಹೋರಾಟ, ಕಳಸಾ ಬಂಡೂರಿ ಹೋರಾಟ, ಸಾಕಷ್ಟು ಹೋರಾಟಗಳನ್ನ ಮಾಡಿದಿರಿ. ನೋಡಿ, ಕರ್ನಾಟಕಕ್ಕೆ ಕಾವೇರಿ ಮತ್ತು ಕೃಷ್ಣ 2 ಕಣ್ಣಿದ್ದಂಗ. ಅದರ ಅಧೀನದಲ್ಲಿ ಬರ್ತಕ್ಕಂಥ ಮಹದಾಯಿ, ಕಳಸಾ ಬಂಡೂರಿ, ಈಚೆ ಕಡೆ ಮೇಕೆದಾಟು. ಇದ್ರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಭಾವನೆ. ಅದ್ರ ಕೂಡ ರೈತರು, ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ ಹೋಗ್ತವೆ. ಒಬ್ಬ ಹೋರಾಟಗಾರರು ಮಾಡ್ಬೇಕನ್ನುವಂತ ಬಯಕೆ ಎಲ್ಲಾರ ಕಡೆ ಆಗಿದೆ. ಇವತ್ತು ರೈತ ಸಂಘಟನೆಯವ್ರು ಹೇಳಾಕತ್ತಾರ, ಆಮೇಲೆ ಕೃಷಿಕ ಸಮಾಜದವ್ರು ಹೇಳಾಕತ್ತಾರ. ಹಿಂಗ್ ಬಹಳ ಕಡೆ ಇಲ್ಲ, ನೀನೊಬ್ಬ ಕೃಷಿಕರ ಪರವಾಗಿ ಹೋರಾಟ ಮಾಡಿದವ, ನೀನ್ ಆಗ್ಬೇಕು ಅಂತಾರೆ. ಕೊಟ್ರ ಸಂತೋಷ, ಕೊಡದೇ ಇದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ 2028ಕ್ಕೆ ಮತ್ತೆ MLA ಆಗಿ ಒಳ್ಳೆ ನಮ್ಮ ಸರ್ಕಾರ ತರಕ್ ಪ್ರಯತ್ನ ಮಾಡ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಜನಸಂಪನ್ಮೂಲ ಬೇಡ, ನಂಗೆ ಬೆಂಗಳೂರು ಅಭಿವೃದ್ಧಿನೇ ಬೇಕು. ಮುನಿಯಪ್ಪ ಅವರು ಹೇಳ್ತಾರೆ ಸೀನಿಯರಿಟಿ ಮೇಲೆ ಖಾತೆ ಹಂಚಿಕೆ ಆಗಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳ್ತಾರೆ. ಜಲಸಂಪನ್ಮೂಲ ಖಾತೆ ಅಂದ್ರೆ ಏನಷ್ಟು ಇಲ್ಲ, ಯಾವ ಖಾತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಅವ್ರು ಯಾಕೆ ಹೇಳಾರ, ಏನ್ ಹೇಳಾರ, ನಾ ಇನ್ನೂ ಅವ್ರ ಜೊತೆ ಮಾತನಾಡಿಲ್ಲ. ಮಾತಾಡಿದ ನಂತರ ಒಬ್ಬ ಹಿರಿಯ ಸಚಿವರು, ಅವರು ಹಿರಿಯ ನಾಯಕರು, ಬೆಂಗಳೂರಿನಲ್ಲಿ ಅವ್ರದ್ದೇ ಇರ್ತೈತಿ. ಈಗ ಮುಖ್ಯಮಂತ್ರಿಗಳು ಅವ್ರು ಕೂಡ ಮಾತಾಡಿ ಸರಿ ಮಾಡ್ತೇವೆ ಅಂತ ಯಾರ, ಮತ್ತೆ ಅವ್ರು ಹೇಳಿದ್ಬೇಕು, ಮತ್ತೆ ನಾ ಮಾತಾಡೋದು ಸರಿ ಅನ್ಸಂಗಿಲ್ಲ. ಅವ್ರ ಹಂತದಾಗ ಬಗೆಹರಿತೀವಿ. ಸಣ್ಣ ನೀರಾವರಿ, ದೊಡ್ಡ ಬೃಹತ್ ಜಲಸಂಪನ್ಮೂಲ ಖಾತೆಗಳನ್ನು ಕೊಟ್ಟರೆ ಏನಾದ್ರು ನಿಭಾಯಿಸುವಂತ, ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ಕೆಲಸ ಮಾಡುವಂತ ಶಕ್ತಿ ದೇವ್ರು ಕೊಟ್ಟ. ಇದಿಷ್ಟು ನವಲಗುಂದ ಶಾಸಕರಾಗಿರುವಂತಹ NH ಕೋನರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.